ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಸ್ಕೂಲ್ ಓಪನ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದೊಳ್ತೀನಿ. ಬೇಗ ಅಂದರೆ ಏನು ತುಂಬ ಬೇಗ ಅಲ್ಲ, 6:30ಗೆ ಎದ್ದೊಳ್ತೀನಿ. ಸೊ ನಾನು ಎದ್ಬಿಟ್ಟು ನನ್ನ ಮಗನೂ ಕೂಡ ಎಬ್ಬಿಸಿ ಫ್ರೆಶ್ ಅಪ್ ಆಗಿ ಇಬ್ಬರು ಕೂಡ ಅವನು ಓದೋಕೆ ಕೂತ್ಕೊಳ್ತಾನೆ. ಆಮೇಲೆ ನಾನು ಕಿಚನಿಗೆ ಬರ್ತೀನಿ. ಏನಂದರೆ ಅಲ್ಲಿ ಮಾರ್ನಿಂಗ್ 1 ಅವರ್ ಆದರೂ ಅಟ್ಲೀಸ್ಟ್ ಅವನು ಓದ್ಕೊಂಡ್ರೆ ಸ್ವಲ್ಪ ಅದು ರಿವೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ನೈಟೇ ಅವನೆಲ್ಲ ಓದಿರ್ತಾನೆ. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಸ್ವಲ್ಪ ರಿವೈಸ್ ಮಾಡಿಕೊಂಡ್ರೆ ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ನಾನು 6:30ಗೆ ಎಬ್ಬಿಸ್ತೀನಿ. ನಾನು ಕಿಚನಿಗೆ ಬಂದು ನನ್ನ ರೊಟೀನನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ನನಗೆ ಮಾರ್ನಿಂಗ್ ಈ ಥರ ಅಡುಗೆ ಮನೆಯಲ್ಲಿ ಏನಂದರೆ ಕಿಟಕಿಯಿಂದ ಚೆನ್ನಾಗಿ ಬೆಳಕು ಬರ್ತಾ ಇರುತ್ತೆ ಮತ್ತು ಗಾಳಿ ಎಲ್ಲ ತಂಪಾಗಿ ಬರ್ತಾ ಇರುತ್ತೆ. ಪಕ್ಕದಲ್ಲಿ ಯಾವುದೋ ಬಿಲ್ಡಿಂಗ್ ಇದೆ, ಬಟ್ ಒಂದೇ ಗ್ರೌಂಡ್ ಫ್ಲೋರು ಮಾಡಿರೋದ್ರಿಂದ ನಮಗೇನು ಬೆಳಕಿನ ಅಭಾವ ಆ ಥರದ್ದೆಲ್ಲ ಏನಿಲ್ಲ. ಸೊ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರುತ್ತೆ. ಆ ಒಂದು ಇದರಲ್ಲಿ ನಾನು ಅಡುಗೆನ ಹಚ್ಕೊಳ್ತೀನಿ. ಹಿಂದಿನ ದಿನ ಇಡ್ಲಿ ರುಬ್ಬೋದು ಕೂಡ ಲೇಟ್ ಆಗಿಬಿಟ್ಟಿತ್ತು. ಸೊ ಅವ್ನಿಗೆ ಓದಿಸ್ಕೊಂಡು ನಾನು ಮರ್ತೇ ಬಿಟ್ಟಿದ್ದೆ. 10:30ಗೇನೋ ರುಬ್ಬಿದಂಥದ್ದು. ಸ್ವಲ್ಪ ಥಂಡಿ ಕಾಲ ಇರೋದ್ರಿಂದ ಅಷ್ಟಾಗೇನು ಉಬ್ಬಿ ಬಂದಿರಲಿಲ್ಲ, ಬಟ್ ಮ್ಯಾನೇಜಬಲ್ ಆಗಿತ್ತು. ಸೊ ಹಾಗಾಗಿ ಇಡ್ಲಿಗೆ ಮಾಡಿಬಿಡೋಣ. ಇಡ್ಲಿಗೆ ಯೂಶ್ವಲಿ ನಾನು ಚಟ್ನಿನೇ ಜಾಸ್ತಿ ಮಾಡೋ ಅಂಥದ್ದು. ಆವತ್ತಿನ ದಿನ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಯಾವಾಗಲೂ ತೊಗರಿ ಬೇಳೆ ಹಾಕಿ ನಾನು ಲೈಟಾಗಿ ಗಟ್ಟಿಯಾಗಿ ಬೇಳೆ ಸಾಂಬಾರು ಥರ ಮಾಡ್ತಾಯಿದ್ದೆ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂಥೇಳಿ ನಾನು ಸಾಂಬಾರಿಗೆ ಬೇರೆ ಥರ ಮಾಡ್ತಾಯಿದ್ದೀನಿ. ಆ ರೆಸಿಪಿ ಕೂಡ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಮೊದಲಿಗೆ ಒಂದು ಕುಕ್ಕರ್ಗೆ 7ರಿಂದ 8 ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 3 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 4 ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ನಾನು ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು 1 ಚಮಚದಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತೀನಿ. ಸೊ ಪ್ರೆಷರ್ ಬಂದಮೇಲೆ ನಾನೇನು ಪೂರ್ತಿ ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡಿಲ್ಲ. ಜಸ್ಟ್ ಹಾಗೆ ಪ್ರೆಷರ್ ತೆಗೆದುಬಿಟ್ಟು ಬೇಯಿಸಿಟ್ಕೊಂಡಿರುವಂಥ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ತಣ್ಣಗಾದಮೇಲೆ ಅದನ್ನು ಕೂಡ ರುಬ್ಕೊಳ್ತೀನಿ. ಸೊ ಆ ನೀರನ್ನು ಕೂಡ ನಾನು ಲಾಸ್ಟಲ್ಲಿ ಯೂಸ್ ಮಾಡ್ಕೊಳ್ತೀನಿ ಅಲ್ವಾ. ಸೊ ಹಾಗೆ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಅದಾದಮೇಲೆ ಸ್ವಲ್ಪ ಹಿಂಗು ಕೂಡ ಹಾಕಿದ್ದೆ. ಇಡ್ಲಿ ಸಾಂಬಾರಿಗೆ ಹಿಂಗೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸಾಸಿವೆ ಹಿಂಗೆ ಹಾಕಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 4ರಿಂದ 5 ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಕ್ಕೂ ಕೂಡ ಹಾಕ್ಕೊಂಡಿದ್ದೆ ಬೆಳ್ಳುಳ್ಳಿನ. ಅದ್ರ ಜೊತೆ ಒಗ್ಗರಣೆಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದರದ್ದು ಫ್ಲೇವರ್ ಅರೋಮ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಜೀರಿಗೆ. ಸೊ ಸ್ಟಾರ್ಟಿಂಗೇ ಹಾಕಬೇಕಾಗಿತ್ತು, ಬಟ್ ಅದು ಮರ್ತೋಗ್ಬಿಟ್ಟಿತ್ತು. ಜೀರಿಗೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಏನು ರುಬ್ಬಿಟ್ಕೊಂಡಿದ್ನಲ್ವ ಈರುಳ್ಳಿ ಟೊಮೊಟೊ ಬೇಯಿಸಿರೋದಿಲ್ಲ, ಸೊ ಅದನ್ನು ಅದಕ್ಕೆ ಹಾಕಿ ಸ್ವಲ್ಪ 1 ಕುದಿ ಬರೋವರೆಗೂ ಕುದಿಸ್ಕೊಳ್ತೀನಿ. ಸೊ ಇದೇನು ಜಾಸ್ತಿ ಬೇಯಿಸ್ಕೊಳ್ಬೇಕು ಅವಶ್ಯಕತೆ ಇಲ್ಲ, ಯಾಕೆಂದರೆ ಆಲ್ರೆಡಿ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನಲ್ವ. ಸೊ ಜಾಸ್ತಿ ಬೇಯಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಎಷ್ಟು ಬೇಕಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಜಾರ್ಗೆ ಹಾಕ್ಕೊಳ್ಬೋದು. ಜೊತೆಗೆ ನಾನೇನು ನೀರು ಮೊದಲೇ ಅದಕ್ಕೆ ಬೇಯೋದಕ್ಕೆ ಇಟ್ಕೊಂಡಿದ್ನಲ್ಲ ಆ ನೀರನ್ನು ಕೂಡ ಮಿಕ್ಸ್ ಮಾಡಿಕೊಂಡು 1/4 ಕಪ್ನಷ್ಟು ಸಾಂಬಾರು ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಟ್ನಿ ಕೂಡ ರೆಡಿಯಾಗಿತ್ತು. ಹಾಗೆ ಒಗ್ಗರಣೆ ಮಾಡಿಕೊಂಡು ಚಟ್ನಿಗೆ ಸೊ ಇದಕ್ಕೆ ಉಪ್ಪು ಹಾಕಿರಲಿಲ್ಲ, ಬೇಯೋದಕ್ಕೂ ಕೂಡ ನಾನು ಉಪ್ಪು ಹಾಕಿರಲಿಲ್ಲ. ಇವಾಗ ಕುದಿಯುವಾಗ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಸಾಂಬಾರು, ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿ ಎರಡೂ ಕೂಡ ರೆಡಿ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು. ಸೊ ಒಂಥರ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ಯೂಶ್ವಲಿ ಬೇಳೆ ಹಾಕಿ ಮಾಡೋ ಅಂಥದ್ದು, ಈ ಸಲ ಬೇಳೆ ಹಾಕಿರಲಿಲ್ಲ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು. ಅವನು ಚಟ್ನಿಗಿಂತ ಜಾಸ್ತಿ ಸಾಂಬಾರಲ್ಲೇ ತಿಂದಿದ್ದು. ಯಾಕೆಂದರೆ ಚಟ್ನಿಗೆ ಸ್ವಲ್ಪ ಪುದೀನ ಜಾಸ್ತಿ ಹಾಕ್ಬಿಟ್ಟಿದೆ. ಅವನಿಗೆ ಪುದೀನ ಚಟ್ನಿ ಅಷ್ಟು ಇಷ್ಟ ಆಗಲ್ಲ ಅವನಿಗೆ. ಸೊ ಹಾಗಾಗಿ ಸಾಂಬಾರಿನಲ್ಲೇ ತಿಂದ ಅವನಿಗೆ ಇಷ್ಟ ಆಯಿತು ಅಂಥೇಳಿ ಹಾಗೆ ಲಂಚ್ಗೂ ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಬಟ್ ಸಾಂಬಾರು ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಹಾಗೆ ತಣ್ಣಗಾಗಲಿ ಅಂತ ತೆಗೆದಿಟ್ಟಿದ್ದೆ. ಹಾಗೆ ಕ್ಲೋಸ್ ಮಾಡಿಬಿಟ್ರೆ ಅದು ಓಪನ್ ಆಗಿಲ್ಲ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು, ಅಥವಾ ಏರ್ ಟೈಟ್ ಆಗಿಬಿಡುತ್ತೆ. ಅವನಿಗೆ ಬಾಕ್ಸ್ ಓಪನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಮತ್ತು ನಾನು ಮಾರ್ನಿಂಗಿಂದ ಇನ್ನೇನು ಈವ್ನಿಂಗ್ವರೆಗೂ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಬೇರೆ ವರ್ಕ್ ಮಾಡ್ತಾಯಿದ್ದೆ. ಸೊ ಅವ್ನು ಈವ್ನಿಂಗ್ ಬಂದಮೇಲೆ ಅವನೇನು ಓದಿದಾನಲ್ಲ ಅದನ್ನು ಒಂದು ಸಲ ನನ್ನ ಹತ್ರ ಹೇಳ್ಕೊಂಡ್ರೆ ಅವನಿಗೆ ರಿವೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಪ್ಪಿಸ್ತಾ ಇದ್ದಾನೆ ನನಗೆ. ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗೇ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ಇವನಿಗೆ ಇವತ್ತು ಯಾವುದೋ ಒಂದು ಡ್ಯೂಟಿ ಇತ್ತು. ಯಾವುದಪ್ಪ ಇಂಗ್ಲೀಷ್ ಡ್ಯೂಟಿ ತಾನೇ ಇವತ್ತಿದ್ದಿದ್ದು. ಇವತ್ತಿದ್ದಿದ್ದು
ಇವತ್ತು ಇಂಗ್ಲೀಷ್ ಇತ್ತು, ಪ್ಲಸ್ ಇಂಗ್ಲೀಷ್ ಜೊತೆಗೆ ಸೈನ್ಸ್ ಕೂಡ ಓದ್ಕೊಂಡ. ನಾಳೆ ಸೈನ್ಸ್ ಇರೋದು, ಸೊ ಹಂಗಾಗಿ ಇವತ್ತು ಬೇಗ ಆಯಿತು. ನೆನೆ ಓದ್ಕೊಂಡಿದ್ದ, ಅದು ಬೇಗ ಆಯಿತು ಅಂದ್ಬಿಟ್ಟು ನೆನೆ ಓದಿಸ್ಕೊಂಡು ಕುತ್ಕೊಂಡ. ಆಲ್ಮೋಸ್ಟ್ 10:30 ನೀನು ಓದಿದ್ದು 10:30 ಆಯಿತು. ಆಮೇಲೆ 10:30 ಆದಮೇಲೆ ನಾನು ಮಾಡ್ಕೊಳ್ಳೋಣ ಅಂತೇಳಿ ಇದೊಂದು ಬೇರೆ ಸೀರೆ ಫಿನಿಶ್ ಮಾಡ್ತಾ ಇದೆ. ಸೊ ಇಲ್ಲೇ ಇಟ್ಟಿದ್ದೀನಿ, ಇನ್ನೂ ಫಿನಿಶ್ ಆಗಿಲ್ಲ ಅದು. ಅದನ್ನು ಫಿನಿಶ್ ಮಾಡ್ತಾ ಇದ್ನ, ಲೇಟೇ ಆಗೋಯ್ತು, 11:30 ಆ ಥರ ಆಗೋಯ್ತು. ನನಗೇನು ಗೊತ್ತಾ, ಒಂದ್ಸಲ ನಿದ್ದೆ ಬಂದಾಗ ನಿದ್ದೆ ಮಾಡಿಬಿಡ್ಬೇಕು. ಆ ನಿದ್ದೆ ಏನಾದ್ರು ಹೋಯ್ತು ಅಂದರೆ ಮತ್ತೆ ನಿದ್ದೆನೇ ಬರೋಲ್ಲ ನನಗೆ. ಸೊ 2 o'clock ಆಲ್ಮೋಸ್ಟ್ 2 o'clockಗೆ ನಾನು ರಾತ್ರಿ ಮಲ್ಕೊಂಡಿದ್ದೆ ಅಂಥದ್ದು. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ರಿವೈಸ್ ಮಾಡಿಸಿದಾಯ್ತು ಅವನಿಗೆ. ಸ್ವಲ್ಪ ಇವಾಗ ಹೈಸ್ಕೂಲ್ ಆಗಿರೋದ್ರಿಂದ ಪೋರ್ಷನ್ಸ್ ಜಾಸ್ತಿ ಇರುತ್ತೆ, ಮತ್ತು ಓದೋದು ಕೂಡ ಜಾಸ್ತಿ ಇರುತ್ತೆ, ಕ್ವಶನ್ ಆನ್ಸರ್ಸ್ ಅದೆಲ್ಲ. ಹಾಗಾಗಿ ಬೆಳಿಗ್ಗೆ 6 o'clockಗೆ ಎಬ್ಸ್ಬಿಟ್ಟು ಇನ್ಮೇಲೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಲ್ವಪ್ಪ. ಇಷ್ಟು ದಿವಸ 7 o'clockಗೆ ಎದ್ದೇಳ್ತಾ ಇದ್ದ. ಇನ್ಮೇಲೆ ಸ್ವಲ್ಪ ಹೈಯರ್ ಸ್ಕೂಲ್ಗೆ ಹೋಗ್ತಾ ಇದ್ದಂಗೆ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಓದ್ಕೊಳ್ಳೋದನ್ನ. ಬೇಡ, ಉಪ್ಪಾಕ್ಬೇಕು 2 ಸ್ಪೂನ್ ಉಪ್ಪಾಕು, ನೀಟಾಗಿ ಕಲಸು. ನಾನೇ ಕಲಿಸ್ತೀನಿ, ಇರು ಬಂದು ನಾನೇ 2 ಸ್ಪೂನ್ ಉಪ್ಪಾಕು ಕಲಿಸ್ಕೊಡ್ತೀನಿ. ಸೊ ಇನ್ಮೇಲೆ ಹೈಯರ್ ಕ್ಲಾಸ್ ಇರೋದ್ರಿಂದ ಚೆನ್ನಾಗಿ ಬೆಳಗ್ಗೆ ಬೇಗನೆ ಎದ್ದು ನನ್ನ ಮಗ ಓದ್ಕೊಳ್ಬೇಕು. ಓದ್ಕೊತೀಯಪ್ಪ? ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಇವಾಗ 6 o'clockಗೆ ಎಬ್ಸೋದನ್ನ. ನಾನು ಎದ್ದಿಲ್ಲ ಅಂದರೆ ಅವನು ಎದ್ದೋಳಲ್ಲ, ಅದಕ್ಕೆ ಅವನ ಸಲುವಾಗಿ ನಾನು ಕೂಡ ಎದ್ದು ಕೂತ್ಕೊಂಡಿದ್ದೆ ಅವನ ಜೊತೆ. ಕೂತ್ಕೊಂಡು ಓದಿ ಹಾಗೆ ಇದಾಯ್ತಾ. ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಯಾಕೋ ಸಿಕ್ಕಾಬಿಟ್ಟೆ ಟಯರ್ಡ್ ಆ ಥರ ಅನ್ನಿಸ್ತಾ ಇತ್ತು ನನಗೆ. ಒಂದು ವಿಡಿಯೋ ಎಡಿಟಿಂಗ್ ಕೂಡ ಇತ್ತು, ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ಗೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಅದು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ನಂದು ರೆಗ್ಯುಲರ್ ಅಂದರೆ ಈಗ 1 ಡೇಗೆ 2 GB ಆ ಥರ ಇರುತ್ತಲ್ಲ. ಸೊ ನಂದು ಅಪ್ಲೋಡೇ ಆಗಿಲ್ಲ ವಿಡಿಯೋ, ಹೇಳ್ಬೇಕಂದ್ರೆ ಮಲಗಿ ಎದ್ದಾಗ ಅಷ್ಟು ನಿದ್ದೆ ಬಂದಾಗ ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ಈ ಥರ ಮೈಂಡ್ ರಿಲ್ಯಾಕ್ಸಾಗಿ ಇರ್ತೀನಿ ನಾನು. ಇಲ್ಲಾಂದರೆ ಒಂಥರ ತಲೆನೋವು, ಹೆಡ್ಡೇಕ್ ಆ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಇವತ್ತು ಯಾಕೋ ಒಂಥರ ಮಲಗಿಬಿಟ್ಟಿದ್ನಲ್ಲ, ಊಟ ಕೂಡ ಮಾಡಿಲ್ಲ ಮಧ್ಯಾಹ್ನ, ಅದಕ್ಕೂ ಏನೋ ಒಂಥರ ಗ್ಯಾಸ್ಟ್ರಿಕ್ ಆದಂಗೆ. ಸೊ ಇವಾಗ ಬಂದ್ಬಿಟ್ಟು ನನ್ನ ಮಗ ಇಡ್ಲಿ ಹಾಕೊಳ್ತಾ ಇದ್ದಾನೆ. ಅಪ್ಪ ನಾನು ಕಲ್ಸ್ಕೊಡ್ತೀನಿ ಅಂದೆ. ನೀನು ಕಲ್ಸಿರೋ ಸರಿಗ ಉಪ್ಪೆಲ್ಲ ಅಲ್ಲ ಇರುತ್ತೆ, ಇರು 1 ನಿಮಿಷ ಕಲ್ಸ್ಕೊಡ್ತೀನಿ ರೀ. ಫಸ್ಟು ಬಿಸಿಗೆ ಇಟ್ಬಿಟ್ಟು ಆಮೇಲೆ ಇಡ್ಲಿನ ಹಾಕ್ಬೇಕು. ಇಕ್ಕಿದ್ದೀನಲ್ಲ ಮೊದಲೇ. ನೀರು ಹಾಕಿದ್ದೀಪ್ಪ, ನಿಜ ಹೇಳು. ನೀನ್ ಬೇಕಾದ್ರೆ ಹಂಗೆ ಇಟ್ಬಿಡ್ತೀಯ, ನೀರಿದೆ ಲಾಸ್ಟ್ ಟೈಮ್ ಸೀಸಿದ್ದಲ್ಲ ಹಾಗೆ. ಮಮ್ಮಿ ಅಷ್ಟೊಂದು ಹಾಕ್ತಾರ ಇಡ್ಲಿ ಹಸಿಟ್ನ? ಅದು ಉಬ್ಬಿ ಬಂದ್ರೆ ಎಷ್ಟಾಗುತ್ತೆ ಗೊತ್ತಾ ದಪ್ಪ? ಅದಕ್ಕೆ ಬರೀ ಎಣ್ಣೆ ಹಾಕೋತಾರೆ, ಉಬ್ಬುತ್ತೆ. ವಿಡಿಯೋ ಮುಂದೆ ಹೇಳ್ಬಿಡ, ದೃಷ್ಟಿ ಆಗ್ಬಿಡುತ್ತೆ ಮೇಲೆ. ಸುಮ್ಮನೆ ಹಾಕ್ಬಿಟ್ಟು 8 ಇಡ್ಲಿ ಹಾಕೊಳ್ತಾ ಇದ್ದ ನಾನು. ದೃಷ್ಟಿ ಹಾಕ್ಬಿಡೋದ ಮೇಲೆ 8 ಇಡ್ಲಿ ತಿಂತೀಯ ಅಂತ. ಈಗ ಬೆಳಿಗ್ಗೆ ಇದ್ ಮಾಡಿದೆ, ಒಂಥರ ಇಡ್ಲಿಗೆ ಸಾಂಬಾರ್ ಚೆನ್ನಾಗಿತ್ತು. ಹೇಗಿತ್ತು ಇಡ್ಲಿ ಸಾಂಬಾರು? ಚೆನ್ನಾಗಿತ್ತು. ಇವಾಗ ಒಂದು ರೆಸಿಪಿ ಮಾಡ್ತಾರೆ, ನನ್ನ ಚೈಲ್ಡ್ಹುಡ್ ಮಾಡ್ತೀನಿ. ನೆನ್ನೆ ಹೇಳಿದ್ರು, ನಿನ್ನೆ ಮಾಡಿಲ್ಲ. ನೆನ್ನೆ ಆಕ್ಚುಲಿ ಮಾಡೋಣ ಅನ್ಕೊಂಡು, ಏನ್ ಗೊತ್ತಾ, ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಏನಾದ್ರು ಸ್ನಾಕ್ಸ್ ತರ ಕೇಳ್ತಾನಲ್ವಾ, ಸುಮ್ಮನೆ ಹೊರಗಡೆಯಿಂದ ತರೋದಕ್ಕಿಂತ ಮನೇಲೆ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಇನ್ ಚಿಕ್ಕ ಹುಡುಗ ಇದ್ದಾಗ ಸ್ಕೂಲ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ನಲ್ಲ, ಕರ್ಕೊಂಡು ಬರ್ತಾ ಇದ್ನ. ಕರ್ಕೊಂಡೋಗಕ್ಕೆ ಅವ್ರಪ್ಪ ಕರ್ಕೊಂಡೋಗಿ ಬಿಡ್ತಾ ಇದ್ರು, ಮತ್ತೆ ರಿಟರ್ನ್ ಕರ್ಕೊಂಬರೋ ನಾನು ಹೋಗಿ ಕರ್ಕೊಂಡ್ ಬರ್ತಾ ಇದ್ದೆ. ಅವಾಗ ಬರೋವಾಗ ಚಿಕ್ಕ ಮಗು ಅಲ್ವಾ, ನಡ್ಕೊಂಡ್ ಬರ್ತಾ ಆಟ ಮಾಡೋನು. ಅದೇ ಚಂದ್ರಪೋಳಿ ಆ ಥರ ಎಲ್ಲ ಹೇಳ್ತಾರಲ್ಲ, ಸೊ ಅದು ಒಂದು 10 ರೂಪಾಯಿ ಕೊಡಿಸ್ತಾ ಇದ್ದೆ, ತಿನ್ಕೊಂಡು ಬರೋನು. ಅದಕ್ಕೆ ಅದನ್ನ ಮಾಡ್ಕೊಡ್ತೀನಪ್ಪ ಇವಾಗ ಅಂತ ಅಂದೆ. ನೆನ್ನೆ ರಿವೈಸ್ ಮಾಡ್ಸಿದಕ್ಕೆ ಇವತ್ತು ಒಪ್ಪಿರೋದು ಟಪ್ ಅಂತ. ನೆನ್ನೆ ಓದಿಸಿಲ್ಲ, ಇಂಗ್ಲಿಷ್ ಓದ್ಬಿಡು, ನಾನೇ ಹೇಳಿಲ್ಲ, ನಾನು ಓದು ಅಂತಾನೆ ಹೇಳಿದ್ದು. ಇಂಗ್ಲಿಷ್ ಇನ್ನೂ ಒಂದು ಲೆಸನ್ ಇದೆಯಲ್ಲಪ್ಪ ಓದ್ಬೇಕಾಗಿರೋದು, ಅದೇ ಯಾವಾಗ ಗೊತ್ತಿರೋ ಸರ್? ಇವಾಗ ಟೈಮ್ ಇದೆಯಲ್ಲ, ಕುತ್ಕೊಂಡು ಒಂದು ಸ್ವಲ್ಪ 4-5 ಕ್ವಶನ್ ಓದ್ಕೋಬೋದಿತ್ತಲ್ಲ. ತಲೆ ಹಾಕ್ಸಿದ್ರೆ ನಾಳೆ. ಇನ್ನ ಮ್ಯಾಥ್ಸ್ ಮುಟ್ಟಿಲ್ಲ, ಇನ್ನ ಮ್ಯಾಥ್ಸ್ ಓದಿಲ್ಲ ಅಂದ್ರೂ ಬರುತ್ತೆ. ಹೋಗ್ಕೊಳಪ್ಪ, ಬರುತ್ತೆ. ಓದಿಲ್ಲ ಅಂದ್ರೆ ನನ್ನ ಮಗ ಬರ್ಬಿಡ್ತಾನೆ ಮ್ಯಾಥ್ಸ್. ಅದೇನು ಓದ್ಬೇಕಂದ್ರೆ, ಸೊ ಹಂಗಾಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಈ ತರ ತರಲೆ ಕೆಲಸ ಮಾಡೋದ್ರೆ ಚೆನ್ನಾಗಿ ಮಾಡ್ತೀಯ. ಅದನ್ನೇ ಮಾಡ್ತೀನಿ. ಬಿಸ್ಕೆಟ್ ಇಟ್ಟಿರ್ತಾ ಇದೀನಿ ಕೆನೆ
2 ಅಟೆಂಪ್ಟ್ ನಂದು ಫೇಲ್ ಆಗಿದೆ. 3ನೇ ಅಟೆಂಪ್ಟು ಇದು ಕೂಡ ಫೇಲ್ ಆಯಿತು ಅಂದರೆ ಖಂಡಿತ ನಾನು ನೆಕ್ಸ್ಟು ಕೆನೆನ ಎತ್ತಿಡಲ್ಲ. ಲಾಸ್ಟ್ ಟೈಮು ನಮ್ಮನೆಯಲ್ಲಿ ಅಂದರೆ ಗ್ರೀನ್ ಕಲರ್ ಪ್ಯಾಕೆಟ್ ತೊಗೊಂಡ್ಬರ್ತಾ ಇದ್ದಿದ್ದು. ಸೊ ಹಾಗಾಗಿ ನಮ್ಮತ್ತೆ ಹೇಳೋರು ಅದು ಗ್ರೀನ್ ಕಲರ್ ಪ್ಯಾಕೆಟಲ್ಲಿ ಕೆನೆ ಚೆನ್ನಾಗಿ ಬರಲ್ಲಮ್ಮ ಅಂತ ಹೇಳ್ಬಿಟ್ಟು. ಬಟ್ ನಾನು ನಮಗೆ ಏನಂದರೆ ಗ್ರೀನ್ ಪ್ಯಾಕೆಟೇ ಇಲ್ಲಿ ಸಿಗೋದು ಅಂತೇಳಿ ತೊಗೋತಾ ಇದ್ದಿದ್ದು. ಬಟ್ ಅದು ಲಾಸ್ಟ್ ಟೈಮ್ ಒಂದು ಬಾಟ್ಲು ಫುಲ್ ಮಾಡಿದ್ದೆ. ಅದು ಎಷ್ಟು ಮಿಕ್ಸಿನಲ್ಲಿ ಆಲ್ಮೋಸ್ಟ್ ಅಲ್ಲಿ 1 hour ಏನೋ ಕಳೆದಿದ್ದೀನಿ. ನನಗೆ ಬೆಣ್ಣೆನೇ ಬರಲಿಲ್ಲ. ಅದನ್ನು ಹೋಗ್ಲಿ ಅಂದ್ಬಿಟ್ಟು ವಿಸ್ಕ್ ತೊಗೊಂಡು ಕೈಯಲ್ಲಿ ಕೂಡ ಮಾಡಿದೆ, ಅದು ಬರಲಿಲ್ಲ. ಮತ್ತು ಈ ಥರ ಅದರಲ್ಲೂ ಕೂಡ ಮಾಡಿದೆ, ಅದರಲ್ಲೂ ಕೂಡ ಬರಲಿಲ್ಲ. ತಲೆ ಕೆಟ್ಟಾಗ ಅದಕ್ಕೆ ಚೆಲ್ಬಿಟ್ಟೆ, ಹೋಗೋದಾಗೆ ನನಗೆ ಬೇಡ ಅಂದ್ಬಿಟ್ಟು ಇವಾಗ ಇನ್ನು ಈ ಆರೆಂಜ್ ಪ್ಯಾಕೆಟ್ ತರಿಸ್ತಾ ಇದ್ದೀನಿ. ಸೊ ಅದನ್ನು ತೆಗ್ದಿರ್ತಾ ಇದ್ದೀನಿ. ನೋಡೋ ಒಂದು ಬಾಟ್ಲ್ ಆದಮೇಲೆ ಬೆಣ್ಣೆ ಬರುತ್ತಾ ಅಂತ. ಬಂದಿಲ್ಲ, ಈ 3rd ಅಟೆಂಪ್ಟಿಗೂ ಪಾಸ್ ಆಗಿಲ್ಲ ಅಂತಂದರೆ ಖಂಡಿತ ನೆಕ್ಸ್ಟ್ ನಾನು ಕೆನೆನೇ ತೆಗ್ದಿರಲ್ಲ. ಹಾಗಾಗಿ ಸೊ ನಿನ್ನೆ ಹೇಳಿದ್ದೆ ನಾನು ನನ್ನ ಮಗನಿಗೆ ಇಷ್ಟವಾದಂಥ ಚಂದ್ರಪೋಳಿ ಮಾಡ್ತೀನಿ ಅಂತ. ಬಟ್ ನಾನು ಕುಚ್ಚು ಮಾಡ್ತಾ, ಯಾಕೆ ನೋಡ್ತಾ ಇದ್ದೀರಾ? ನಮ್ಮ ಮನೆಯವ್ರು ನೋಡ್ತಾವ್ರೆ. ಬಿಸ್ಕೆಟ್ ಮಾಡ್ತೀನಿ ಅಂತಂದೆ. ಸೊ ಅದಕ್ಕೆ ಕುಚ್ಚು ಕಟ್ತಾ ಇದ್ದೆ ನಾನು. ಆ್ಯಕ್ಚುಲಿ ಫಿನಿಶ್ ಆಯ್ತು, ಅದು ತೋರಿಸ್ತೀನಿ. ಸೊ ನೋಡ್ಬೋದು, ಈ ಒಂದು ಕ್ರೋಶಾ ವರ್ಕ್ ಇದೆ, ಅದು ಕಂಪ್ಲೀಟ್ ಮಾಡಿದ್ದೀನಿ ನಾನು. ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ಕೊಂಡಿಲ್ಲ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಕುಚ್ಚು ಕಟ್ಟಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಕೂಡ ಶೇರ್ ಮಾಡ್ತೀನಿ. ಸೊ ಇದು ಸಿಕ್ಕಾಪಟ್ಟೆ ಕಷ್ಟ. ಇದು ಸ್ವಲ್ಪ ಆರ್ಚ್ ದೊಡ್ಡದು ಬರೋದೆಲ್ಲ 3 4 ಮೇ ಬಿ ಇದು 5 ಸ್ಟೆಪ್ ಅಂತ ಅಂದ್ಕೊಳ್ತೀನಿ ನಾನು. 1 2 3 4 ಸ್ಟೆಪ್ ಅಂತ ಅಂದ್ಕೊಳ್ತೀನಿ. ಬಟ್ ತುಂಬಾ ಥ್ರೆಡ್ ವರ್ಕ್ ಇರೋವಂಥದ್ದು ಕುಚ್ಚು ಇದು. ಸೊ ಹಾಗಾಗಿ ಲೇಟ್ ಆಯಿತಾ, ಇದನ್ನು ಮಾಡ್ತಾ ಟೈಮ್ ಇದಾಗೋಯ್ತು. ಆಮೇಲೆ ಮಾಡಲಿಲ್ಲ. ಮತ್ತೆ ಬೆಳಿಗ್ಗೆ ಕೂಡ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ಹಾಗಾಗಿ ಇನ್ನೊಂದು ಸೀರೆ ತೊಗೊಂಡಿದ್ದೀನಿ, ಬೇರೆ 3ನೇ ಸೀರೆ ತೊಗೊಂಡಿದ್ದೀನಿ. ಸೊ ಅದನ್ನು ಫಿನಿಶ್ ಮಾಡಬೇಕು. ನನ್ನ ಮಗ ನಿನ್ನೆ ಹೇಳಿದ್ರಲ್ಲ ಮಾಡ್ಕೊಳ್ಳಿ ಅಂತ ಇದು ಮಾಡ್ತಾಯಿದ್ದ. ಸೊ ಇವಾಗ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಎಲ್ಲ ಕೆಲಸ ಮುಗೀತು. ಈ ಕಾಳು ಬಿಡಿಸ್ಕೊಟ್ಬಿಡಿ ನನಗೆ. ಅಡುಗೆ ಇವಾಗೇನು ಮಾಡೋದಿಲ್ಲ ಸದ್ಯಕ್ಕೆ. ಬೆಳಿಗ್ಗೆ ಟೊಮೊಟೊ ಬಾತ್ ಮಾಡಿದೆ. ಸೊ ಇವಾಗ ಸ್ವಲ್ಪ ಟೊಮೊಟೊ ಸಾಂಬಾರು ಮಾಡಿದ್ದೀನಿ, ಅದೇ ಆಗುತ್ತೆ. ಬೆಳಿಗ್ಗೆಗೆ ಕಾಳು ಸಾಂಬಾರು ಮಾಡೋಣ ಅಂತ ಬಿಗ್ ಬೀನ್ಸ್ ತೊಗೊಂಡಿದ್ದಾರೆ. ಸೊ ಬೆಳಿಗ್ಗೆಗೆ ಬಿಗ್ ಬೀನ್ಸ್ ಸಾಂಬಾರನ್ನ ಮಾಡ್ತೀನಿ. ಇವಾಗ ಚಂದ್ರಪೋಳಿ ಏನಂತಾರೆ, ಅದಕ್ಕೆ ಚಂದ್ರಪೋಳಿ ಅಂತಲೇ ಹೇಳ್ತಾರೆ. ಸೊ ಅದನ್ನೇ ಮಾಡ್ತೀನಿ. ನಾನು ಸ್ವೀಟ್ ಮಾಡ್ತಾ ಇರೋವಂಥದ್ದು, ಖಾರದಲ್ಲ ಸ್ವೀಟ್ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ಆಯಿತಾ? ಸೊ ನಾನು ಇದನ್ನು ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡು ವೀಡಿಯೋ ಮಾಡಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಸೊ ಜಾಸ್ತಿ ಕ್ವಾಂಟಿಟಿ ಮಾಡುವಾಗ ವೀಡಿಯೋ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಮೊದಲಿಗೆ ನಾನು 1-2 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ಬಟ್ ಇಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿರೋ ಅಂಥದ್ದು. 2 ಕಪ್ ಮೈದಾ ಹಿಟ್ಟಿಗೆ 1 ಕಪ್ನಷ್ಟು ನಾನು ಸಕ್ಕರೆನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಪೌಡ್ರ್ ಮಾಡಿದಾಗಲೇ ಏಲಕ್ಕಿನ ಹಾಕಿ ಪೌಡ್ರ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಏಲಕ್ಕಿ ಪುಡಿ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದರಿಂದ ಸಪ್ರೇಟಾಗಿ ನಾನು ಹಾಕ್ಕೊಂಡಿರೋ ಅಂಥದ್ದು. ಅದಾದಮೇಲೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ನಾನು ಕಾಯೋದಕ್ಕೆ ಇಟ್ಟಿದ್ದೆ. ಇಲ್ಲಿ ಬೇಕಾದ್ರೆ ನಾವು ತುಪ್ಪ ಬೇಕಾದ್ರೆ ಯೂಸ್ ಮಾಡ್ಬೋದು ಅಥವಾ ಬೆಣ್ಣೆ ಬೇಕಾದ್ರೆ ಯೂಸ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ ಅದು. ಬಟ್ ನಾನಿಲ್ಲಿ ಎಣ್ಣೆನೇ ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹಿಟ್ಟು ಏನು ಮಿಕ್ಸ್ಚರ್ ಇದೆ ಅಲ್ವಾ ಅದಕ್ಕೆ ಹಾಕ್ಕೊಂಡು ಬಿಸಿ ಆದ ಎಣ್ಣೆನೇ ಹಾಕ್ಕೊಂಡಿರೋ ಅಂಥದ್ದು. ಬಿಸಿ ಎಣ್ಣೆ ಹಾಕಿದಷ್ಟು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಅಂತ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈವನಾಗಿ. ಸಕ್ಕರೆ ಪೌಡ್ರು ಮತ್ತು ಮೈದಾ ಏಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಿಷ್ಟು ಮಿಕ್ಸ್ ಆದಮೇಲೆ ಆ ಹಿಟ್ಟನ್ನು ಮಿಕ್ಸರ್ನ ನಾವು ಇಟ್ಕೊಂಡಾಗ ಇಡಿಯಷ್ಟು ಬರಬೇಕಂದ್ರೆ ಉಂಡೆ ಆಗೋ ಥರ ಬರಬೇಕು. ಅದಾದಮೇಲೆ ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ ಕಲಿಸ್ಕೊಳ್ಳೋದಕ್ಕೆ. ನೀರಲ್ಲೂ ಕೂಡ ಕಲಿಸ್ಬೋದು. ಬಟ್ ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ. ನೋಡ್ಕೊಂಡು ಹಾಲು ಹಾಕ್ಕೊಂಡು ನನಗಿದಿಷ್ಟು ಮಿಕ್ಸರ್ಗೆ ನನಗೆ ಬೇಕಾಗಿದ್ದು 3-4 ಸ್ಪೂನ್ ಅಂದ್ಕೊಳ್ತೀನಿ ಅಷ್ಟೇ. ಒಂದು 5-6 ಸ್ಪೂನ್ ಇರ್ಬೋದು. ಒಂದು ಅರ್ಧ ಕಪ್ನಷ್ಟು ಅಷ್ಟೇ ಹಾಲು ನನಗೆ ಬೇಕಾಗಿದ್ದಂಥದ್ದು. ತುಂಬ ಗಟ್ಟಿಯಾಗಲೂ ಕಲಿಸ್ಬಾರ್ದು, ತುಂಬ ತೆಳುವಾಗೂ ಕಲಿಸ್ಬಾರ್ದು. ಸೊ ಮೀಡಿಯಮ್ ಗಟ್ಟಿಯಾಗಿ ಕಲಿಸ್ಬೇಕು. ಇದಿಷ್ಟನ್ನ ಕಲಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತದು ಬಿಟ್ಬಿಟ್ಟಿದ್ದೆ. ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಟಿದ್ದೆ. ಹಿಟ್ಟನ್ನು ರೆಸ್ಟ್ ಮಾಡೋಕೆ ಬಿಟ್ಟಿದೆ. ಸೊ ಅದಾದಮೇಲೆ 10 ನಿಮಿಷ ಆದಮೇಲೆ ಈ ಥರ ಉಂಡೆ 2 ಡಿವೈಡ್ ಮಾಡ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಅದನ್ನು ಹಾಗೆ ಲಟ್ಟಿಸ್ಕೊಳ್ತೀನಿ. ಸೊ ಲಟ್ಟಿಸ್ಕೊಳ್ಳುವಾಗಲೂ ಅಷ್ಟೇ ತುಂಬ ತೆಳುವಿಗೆ ಲಟ್ಟಿಸ್ಕೊಳ್ಬಾರ್ದು, ಮಂದಕ್ಕೆ ಇರಬೇಕು. ತುಂಬ ತೆಳುವಾಗ್ಬಿಟ್ರೆ ಒಂಥರ ನಿಪ್ಪಟ್ಟು ಥರ ಆಗಿಬಿಡುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದಾಗ ಇದೇ ಫಾಲ್ಟ್ ಮಾಡಿದ್ದೆ. ತುಂಬ ತೆಳು ಮಾಡಿಬಿಟ್ಟು ಒಂಥರ
ಚೆನ್ನಾಗಿ ಬಂದಿರಲಿಲ್ಲ. ಬಟ್ ಇವಾಗೆಲ್ಲ ಏನು ಅಂದರೆ ಯೂಟ್ಯೂಬ್ ವಿಡಿಯೋಗಳು ಎಷ್ಟೊಂದು ಸಿಗುತ್ತೆ ನಮಗೆ. ಅದೆಲ್ಲ ನಾವು ಆರಾಮಾಗಿ ಅಡುಗೆ ತಿಳ್ಕೊಂಡಿರೋರು ವೆರೈಟಿ ತಿಂಡಿನ ಆರಾಮಾಗಿ ಮಾಡಿಬಿಡ್ಬೋದು. ಸೊ ನೋಡ್ಬೋದು ಈ ಒಂದು ತಿಕ್ನೆಸ್ಸಲ್ಲಿ ನಾನು ಅದನ್ನು ಒತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಸುತ್ತ ನಾವು ಏನಿದೆ ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡಿಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿಕ್ಕದಾಗೆ ಇಟ್ಕೊಂಡಿದ್ದೀನಿ, ದೊಡ್ಡದಾಗೇನು ಇಟ್ಕೊಂಡಿಲ್ಲ. ನಾನು ಬಂದುಬಿಟ್ಟು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕಟ್ ಮಾಡ್ಕೊಂಡಾದಮೇಲೆ ಒಂದೊಂದೇ ನೀಟಾಗಿ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ಅದು ಒಂದಕ್ಕೊಂದು ಸಕ್ಕರೆ ಹಾಕಿರೋದ್ರಿಂದ ಬೇಗ ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಸಪ್ರೇಟಾಗಿ ಇಟ್ಕೊಳ್ಬೇಕು. ಮತ್ತು ಎಣ್ಣೆಗೆ ಹಾಕುವಾಗಲೂ ಅಷ್ಟೇ ಒಟ್ಟಿಗೆ ಹಾಕೋಕ್ಕೆ ಹೋದರೆ ಎಲ್ಲ ಟಚ್ ಅಂದರೆ ಇದಾಗ್ಬಿಡುತ್ತೆ, ಅಟ್ಯಾಚ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಒಂದೊಂದೇ ತೆಗೆದು ಎಲ್ಲನೂ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ಇದೇ ಥರ ಮಿಕ್ಕಿರೋ ಎಲ್ಲ ಹಿಟ್ಟನ್ನು ಕೂಡ ಅದೇ ರೀತಿ ಒತ್ತಿಟ್ಕೊಂಡು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಕಟ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಎಣ್ಣೆ ಕೂಡ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ನೋಡ್ಬೋದು ಇದೇ ತಿಕ್ನೆಸ್ಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದೆ. ಎಣ್ಣೆನೂ ಕೂಡ ಅಷ್ಟೇ ತುಂಬ ಜಾಸ್ತಿ ಕಾಯಬಾರ್ದು. ಎಣ್ಣೆ ಬೇಗ ಕಾಯ್ದುಬಿಟ್ರೆ ಮೇಲ್ಗಡೆ ಕಲರ್ ಬಂದ್ಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನೆಲ್ಲ ಇಟ್ಕೊಂಡು ಮಾಡಬೇಕಾಗಿರೋವಂಥದ್ದು. ಸೊ ಇಷ್ಟು ಒಂದು ಹಾಕಿದ ತಕ್ಷಣ ನಿಧಾನವಾಗಿ ಬಬಲ್ಸ್ ಥರ ಬರಬೇಕಷ್ಟೇ. ಸೊ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಂಡು ಒಂದೊಂದಾಗಿ ನಾನು ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಅದು ಎಣ್ಣೆಯಿಂದ ತೆಗೆದ ಮೇಲೂ ಕೂಡ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಹಾಗೆ ಲೈಟ್ ಬ್ರೌನ್ ಬರ್ತಾ ಇದ್ದಂಗೆ ತೆಗೆದಿಟ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಇಷ್ಟು ಕಲರ್ ಬಂದರೆ ಸಾಕು. ಇಲ್ಲ ಇದಕ್ಕಿಂತ ಇನ್ನೂ ಸ್ವಲ್ಪ ಕಮ್ಮಿ ಕಲರ್ ಇದ್ದರೂ ಓಕೆನೇ. ಇದೇ ರೀತಿ ಎಲ್ಲ ಬ್ಯಾಚಸ್ನ ನಾನು ಫ್ರೈ ಮಾಡ್ಕೊಂಡಿದ್ದಾಯಿತು. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿತ್ತು, ಒಳಗಡೆ ಎಲ್ಲ ಒಂಥರ ಸಾಫ್ಟಾಗಿ ಬಿಸ್ಕೆಟ್ ಥರನೇ ಇತ್ತು. ಸುಮ್ಮನೆ ಹೊರಗಡೆಯಿಂದ ನಾವು ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಟ್ರೆ ಸಂಜೆ ಕಾಫಿ ಸ್ನ್ಯಾಕ್ಸಿಗೋ ಅಥವಾ ಯಾವಾಗಾದರೂ ಹೊಟ್ಟೆ ಹಶ್ವಾದಾಗ ಸ್ವಲ್ಪ ಲೈಟಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದಂಥದ್ದು. ಬಿಸಿ ಅದು ತಣ್ಣಗೆ ಹಾಕಲೆ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಗೊತ್ತಾ. ಅದು ಒಳಗಡೆ ಎಲ್ಲ ಒಂಥರ ಸಾಫ್ಟು, ಮೇಲೆಲ್ಲ ಕ್ರಿಸ್ಪಿ. ಹಿಂಗಿದೆ ಹಿಂಗಲ್ಲ, ನೀನು ಹಿಂಗೋದ್ಬಿಟ್ರೆ ಹಿಂದೆಗಡೆ ನಿಂತ್ಕೊಂಡು ಕೇಳಿಸುತ್ತಾ ನೋಡೋದಿಲ್ಲ. ಹೇಳು ಹಿಂಗಿದೆ ಅಂತ. ಸಖತ್ತಾಗಿತ್ತು ಫ್ರೆಂಡ್ಸ್. ಇದೆಲ್ಲ ತುಂಬ ದೊಡ್ಡ ರೆಂಡು ಆಗುತ್ತೆ. ಒಂದು ಡಬ್ಬ ಪೂರ್ತಿ ಮಾಡ್ಕೊಳ್ಬೇಕಂತ ನನ್ನ ಮನೆಗೆ. ಆ ಡಬ್ಬ ಪೂರ್ತಿ ಮಾಡ್ತೀನಿ ಅಂದಿದ್ರು ಫ್ರೆಂಡ್ಸ್. ಇಲ್ಲಿ ನೋಡಿದ್ರೆ ಅರ್ಧ ಡಬ್ಬನೂ ಆಗಲ್ಲ ಫ್ರೆಂಡ್ಸ್. ಆಯ್ತು ಮಾಡೋಣ ಬ್ರೋ, ಖಾಲಿ ಆದ್ಮೇಲೆ ಅದ್ರ ಜೊತೆಗೆ ಬಾಡಿ ಅರ್ಥ. ಇವಾಗ ನಾನು ನನ್ನ ಕೈಯಲ್ಲೇ ನನ್ನ ಡಿಶ್ಶು ಮ್ಯಾಗಿ ಮಾಡಿದ್ದೀನಿ. ಅವ್ನು ಮಾಡಿರೋ ಮ್ಯಾಗಿ ಈಗ ಹಿಂದಕ್ಕೋಗ್ಬೇಕು. ಮಾಡಿರೋ ಮ್ಯಾಗಿ ಅವ್ರ ಅಪ್ಪಂಗೆ ಇಷ್ಟ ಆಗಿ ತಂದು ಕೊಟ್ಟವ್ರೆ. ಹೆಂಗೆ ಪ್ರಾಸಪದ ಮ್ಯಾಗಿ ಇಷ್ಟ ಆಗಿ ಅವ್ರಿಗೆ ಒಂದೆರಡು ತುತ್ತು ಇಟ್ಟಿದ್ದೆ. ಅವತ್ತು ನಾನು ತಿನ್ನೋದ್ರಲ್ಲೇ ಒಂದೆರಡು ಸ್ಪೂನ್ ಅವ್ರಿಗೆ ಇಟ್ಟಿದ್ದೆ. ಅದು ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಮಗನ ಕೇಳಿ ಇವತ್ತು ಮ್ಯಾಗಿ ತರಿಸ್ಬಿಟ್ಟು ಮಾಡ್ಕೊಂಡು ತಿಂತಾ ಇದ್ದಾರೆ. ಅದ್ರ ಹೆಲ್ಪ್ ಎಲ್ಲ ಅವರೇ ಮಾಡಿದ್ದು. ಈರುಳ್ಳೆಲ್ಲ ಹೆಚ್ಕೊಟ್ಟಿದ್ದೆಲ್ಲ ಅವರೇ. ಪಾಪ ಹೆಚ್ಕೊಟ್ರು ಪಪ್ಪ. ಇವಾಗ ಹಾಕೊಡು. ನೀನೇನು ಬೋರ್ಕಲ್ ತಿಂತ್ಯಾ? ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ನೋಡಿ ನನ್ನ ಮಗ ಮಾಡಿದ್ದೀನಿ. ತಗೋ ಬೇಗ. ಬಿಸಿ ಬಿಸಿ ಹಾಕೊಟ್ರೆ ಇವ್ರು ಕಾಳು ಬಿಡಿಸ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಬಿಗ್ ಬೀನ್ಸ್ ಪಾಪ ತಿನ್ನು ಪಾಪ, ಬಿಸಿ ಬಿಸಿ ತಿನ್ರಿ. ಟೇಸ್ಟ್ ನೋಡಿ ಹೆಂಗಿದೆ ಅಂತ. ಇದು ಹೆಂಗಿದೆ ನಾನು ಮಾಡಿರೋದು ಬಿಸ್ಕೆಟ್. ಅದು ಚಂದ್ರಪೌಳಿ ಹಾಂ ಕಳ್ಳನ್ ಥರ ಬಂದು ತಿಂತಾ ಇದ್ದಲ್ಲ. ತಿನ್ನು ಬೇಗ. ಅದನ್ನು ತಿನ್ಬಿಟ್ಟು ಹೇಳು ನಿನ್ನ ಮಗ ಹೆಂಗೆ ಮಾಡವನೆ ಅಂತ. ಇವನು ಆಲ್ರೆಡಿ ಬಾರಿಸ್ತಾ ಬಿದ್ದವನೆ. ಹಾಂ ತಿನ್ಬಿಟ್ಟು ಹೇಳ್ರಿ ಬೇಗ. ಕಂಪ್ಲೀಟ್ ಆಯಿತು. ಹಾಗೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕಿಟ್ಟಿರೋಣ ಅಂತ. ಇದೇನು ಗೊತ್ತಾ, ಸ್ಟಾರ್ಟಿಂಗು ಈ ಒಂದು ಇದನ್ನು ತಿಂಡಿನ ಮಾಡಿದಾಗ ನಾನು
ಸಣ್ಣ ಕೂತ್ಬಿಟ್ಟಿದೆ. ಅಂದರೆ ಅವಾಗೆಲ್ಲ ಯೂಟ್ಯೂಬ್ ಆ ಥರದೆಲ್ಲ ಏನೂ ಇರಲಿಲ್ಲ ನೋಡ್ಕೊಂಡು ಮಾಡೋಕ್ಕೆ, ಯಾರ್ದೋ ಕೇಳ್ಕೊಂಡು ಮಾಡಿದ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಸಣ್ಣ ಕೂತ್ಬಿಟ್ಟು ಒಂಥರ ನಿಪ್ಪಟ್ಟು ಥರ ಆಗ್ಬಿಟ್ಟಿತ್ತು. ಅದಾದಮೇಲೆ ಹೋಗ್ತಾ ಹೋಗ್ತಾ ಮಾಡೋದನ್ನು ಕಲ್ತ್ಕೊಂಡೆ. ತುಂಬ ದಿನ ಆಗಿತ್ತು ನಾನು ಮಾಡಿ. ಸೊ ಇವಾಗ ಅಂದರೆ ಹೊರಗಡೆ ಎಲ್ಲೂ ತಿಂಡಿಗಳು ಕೊಡೋದು ಬೇಡ ಅಂದ್ಬಿಟ್ಟು ನಾನು ಈ ಥರ ಮಾಡಿಟ್ರೆ ಒಂಥರ ಸ್ನ್ಯಾಕ್ಸ್ಗೂ ಹಾಕ್ಕೊಡೋಕ್ಕಾಗುತ್ತೆ. ಇಲ್ಲ ಅವನು ಸಂಜೆ ಈವ್ನಿಂಗ್ ಮನೆಗೆ ಬಂದಮೇಲೆ ಒಂಥರ ಬಿಸ್ಕೆಟ್ ಥರ ತಿನ್ನೋಂಗೂ ಆಗುತ್ತೆ ಅಂದ್ಬಿಟ್ಟು ಮಾಡಿದಂಥದ್ದು. ಸಕ್ಕದಾಗಿ ಬಂದಿದೆ ನಿಜವಾಗ್ಲೂ ಹೇಳಬೇಕು ಅಂದರೆ. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಕರೆಕ್ಟ್ ಪರ್ಫೆಕ್ಟ್ ಕಾಂಬಿನೇಷನ್. ಸ್ವೀಟ್ ಇರ್ಬೋದು, ತುಂಬ ಜಾಸ್ತಿ ಸ್ವೀಟ್ ಆ ಥರನೂ ಇಲ್ಲ, ತುಂಬ ಕಮ್ಮಿ ಆ ಥರನೂ ಇಲ್ಲ. ನಂಗೆ ಅದೇ ಥರ ಇರಬೇಕು. ತುಂಬ ಚೆನ್ನಾಗಿ ಬಂದಿದೆ. ಬೇಕಾದ್ರೆ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ನೀವು ಬಂದಿಲ್ಲ ಅಂತಂದರೆ ಕರೆಕ್ಟಾಗಿ. ಸೊ ಮಾಡಿಟ್ಟಿದ್ದೀನಿ. ಆಮೇಲೆ ತಣ್ಣಗಾದ್ಮೇಲೆ ಬಾಕ್ಸ್ ಹೋಗಿ ಎತ್ತಿರ್ತೀನಿ. ಮೊಬೈಲ್ ಆಯ್ತು. ಈಗ ಮಗ ಮಾಡಿರೋ ಅಂತ ಮ್ಯಾಗಿ ತಿಂತಾ ಇದ್ದೀನಿ. ಪಾಪ ಹೆಂಗಿದೆ ಮ್ಯಾಗಿ? ಹಾಂ ಕೊಟ್ಬಿಟ್ರು. ಹೆಂಗಿದೆ ರೀ? ಸೊ ಇವಾಗ ತಿಂದ್ಬಿಟ್ಟು ಹೂವು ಕಟ್ಟೋದಿದೆ. ಹೂವು ಕೂಡ ಕಟ್ಟಬೇಕು. ತಲೆಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾಳೆಗೆ ಸ್ನಾನ ಮಾಡ್ಬಿಟ್ಟು ತಲೆ ಸ್ನಾನ ಮಾಡ್ಬೇಕು ನಾನು. ಸೊ ಹಾಗಾಗಿ ತಿಂದ್ಬಿಟ್ಟು ಹೂವು ಎಲ್ಲ ಕಟ್ಟಿ ಹಸ್ಬೆಂಡು ಕಾಳು ಬಿಡಿಸಿಟ್ಟಿದ್ದಾರೆ, ಎತ್ತಿಟ್ಬಿಡ್ತೀನಿ. ನಾಳೆ ಅಡುಗೆಗಾಗುತ್ತೆ. ಇನ್ನೇನು ಚಿಂತೆ ಇಲ್ಲ, ಅಡುಗೆ ಮಾಡೋದು ಚಿಂತೆ ಇಲ್ಲ. ಅದು ಯಾಕೆಂದರೆ ಅದು ಬೇಗ ಮಾಡ್ಬಿಡ್ಬೋದು ಸಾಂಬಾರು. ಸೊ ತಿಂದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಶಿಶೆ ಟೈಮ್ ಆಯ್ತು. ಕತ್ತಿ ಕತ್ಕೊಲ್ ಕೆಳಗಡೆ ಬಿಡಿಸಿದ್ದೀರ ನೋಡಿ. ಟೈಮ್ 10:30 ಆಗಲೇ. ಇಲ್ಲೇ ಮಾಡ್ಕೊಂಡು ಇದೇ ಮಾಡ್ಬಿಟ್ಟು ಅವನೇ. ನಾನು ಹೇಳಿದೆ ಹೂವು ಕಟ್ಬಿಟ್ಟು ಬರ್ತೀನಿ ಕಣೋ, ಹೋಗು ಅಲ್ಲಿ ಮಲ್ಕೊ ಅಂತ ಹೇಳಿದ್ರೆ ಕೇಳಲ್ಲ. ಸೊ ಎತ್ತಿಟ್ಬಿಟ್ಟು ನಾನು ಹೋಗಿ ಮಲ್ಕೊಳ್ತೀನಿ ಅಂದ್ಕೊಂಡೆ. ಇವತ್ತು ಇನ್ನೊಂದು ಸೀರಿಯಸ್ ಕೂತು ಸ್ಟಾರ್ಟ್ ಮಾಡೋಣ, ಅಟ್ಲೀಸ್ಟ್ ದಾರ ಆದರೂ ಸುತ್ತಿಡೋಣ ಅಂತ. ಬಟ್ ಇವಾಗಲೇ ಲೇಟ್ ಆಗಿಬಿಟ್ಟಿದೆ. ಆಲ್ರೆಡಿ 10:30. ಈಗ ನಾನು ದಾರ ಸುತ್ಕೊಂಡು ಮುದ್ಕೊಂಡ್ರೆ 11 ಗಂಟೆ ಆಗಿಬಿಡುತ್ತೆ. ಅದಕ್ಕೆ ಇವಾಗೆಲ್ಲ ಎತ್ತಿಟ್ಬಿಟ್ಟು ಮಲ್ಕೊಳ್ತೀನಿ. ನಾಳೆ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.